ನಾನು ಮಂತ್ರಾಲಯದಲ್ಲಿದ್ದೀನಿ. ಇಲ್ಲಿ ಒಬ್ಬರು ಮಗ ಅವ್ರ ತಾಯಿಗೆ ಮೊಬೈಲ್ನ ಈ ಥರ ಉದ್ದಕ್ಕೆ ಇಟ್ಕೊಂಡು ತೋರಿಸ್ತಾ ಇದ್ರು. ನಾನು ನೋಡಿದೆ ಮೊಬೈಲಲ್ಲಿ, ನಾನು ಶೂಟ್ ಮಾಡ್ತಾಯಿದ್ದೆ. ಆವಾಗ ಕಾಣಿಸ್ತು ಅವ್ರ ತಾಯಿ ಬೆಡ್ ಮೇಲಿದ್ದಾರೆ. ಮೂಗುಗೆ ಒಂದು ಟ್ಯೂಬ್ ಹಾಕಿದ್ದಾರೆ. ಇಲ್ಲಿ ಒಂದು ಪ್ಲಾಸ್ಟರ್ ಥರ ಹಾಕಿ ಆ ಟ್ಯೂಬನ್ನ ಬಿಟ್ಟಿದ್ದಾರೆ ಒಳಗಡೆ. ಅವ್ರ ಮಗ ರಾಯರ ಗುಡಿನ ಕ್ಯಾಮ್ರಾ ಫೋನ್ ಇಟ್ಕೊಂಡು ತೋರಿಸ್ತಾ ಇದ್ದರು. ಆ ತಾಯಿ ಮಿಟುಕಿಸ್ದೆ ರಾಯರ ಗುಡಿ ನೋಡಿಕೊಂಡು ಕೈ ಮುಗಿತಾ ಇದ್ದರು. ಆ ತಾಯಿಗೆ ಸುಮಾರು 85 ವರ್ಷದಿಂದ 90 ವರ್ಷ ಆಗಿದೆ. ಬೆಡ್ ಮೇಲೇ ಇದ್ದರು. ಪಾಪ ರಾಯರ ಭಕ್ತರು, ಅಪಾರ ಭಕ್ತರು. ಅವ್ರ ಮಗ ಫುಲ್ಲು ಇಲ್ಲಿರೋ ಗುಡಿ ಎಲ್ಲ ರಾಯರ ಗುಡಿನೆಲ್ಲ ಸುತ್ತ ಹಾಕ್ಕೊಂಡು ಫುಲ್ಲು ಗುಡಿ ಫುಲ್ಲು ಅವ್ರ ತಾಯಿಗೆ ತೋರಿಸ್ತಾ ದರ್ಶನ ಮಾಡಿಸ್ತಾ ಇದ್ರು. ಆ ಅಮ್ಮ 2 ಕೈ ಎತ್ತಿ ಮುಗಿದ್ಕೊಂಡು ನೋಡ್ತಾ ಇದ್ರು. ಬೇಜಾರಾಯಿತು. ನಾನು ನೋಡಬೇಕಂತ ನೋಡಿಲ್ಲ, ನಾನು ಶೂಟ್ ಮಾಡ್ತಾ ಇದ್ದೆ. ಆವಾಗ ತಿರುಗಿ ನೋಡಿದ್ರೆ ಮೊಬೈಲೆಲ್ಲ ಅವ್ರ ತಾಯಿ 2 ಕೈ ಎತ್ತಿ ಮುಗಿತಾ ಇದ್ರೆ. ಈ ಮಗ ಫುಲ್ಲು ಗರ್ಭಗುಡಿ ಫುಲ್ಲು ಒಂದು ರೌಂಡ್ ಹಾಕಿ ತೋರಿಸ್ತಾ ಇದ್ರು. ಮಂತ್ರಾಲಯದಲ್ಲಿ ಮುದ್ರಾಧಾರಣೆ ಮಾಡಿಸಿದ್ವಿ. ಗುರುಗಳು ಮುದ್ರಾಧಾರಣೆ ಮಾಡಿದ್ರು. ಈ ಕಡೆ ಕೈಯಲ್ಲಿ ಶಂಖ, ಇದು ನನ್ನ ಮಗನಿಗೆ. ಈ ಕಡೆ ಕೈಯಲ್ಲಿ ಚಕ್ರ ನನಗೂ ಮಾಡಿದ್ದಾರೆ. ನನಗೆ ನೋಡಿ ಈ ಕೈಯಲ್ಲಿ ಚಕ್ರ ಅರ್ಧ ಬಂದಿದೆ, ಪೂರ್ತಿ ಬಂದಿದೆ. ಈ ಕೈಯಲ್ಲಿ ಶಂಖ ಮಾಡಿದ್ದಾರೆ. ನನಗೆ ಪೂರ್ತಿಯಾಗಿ ಬಂದಿಲ್ಲ, ಅರ್ಧಂಬರ್ಧ ಬಂದಿದೆ. ಅದು ಸುಟ್ತಾರೆ, ಸುಟ್ಬಿಟ್ಟು ಈ ಥರ ಅಚ್ಚೆ ಥರ ಪ್ರೆಸ್ ಮಾಡ್ತಾರೆ ಕೈಗಳಿಗೆ. ಸ್ವಲ್ಪ ಹೊತ್ತು ಕುಡಿಯುತ್ತೆ, ಆಮೇಲೆ ಸರಿ ಹೋಗ್ಬಿಡುತ್ತಂತೆ. 15 ದಿವಸ ಇರುತ್ತಂತೆ, ಆಮೇಲೆ ಮತ್ತೆ ಮಾಡಿಸ್ಕೊಬೇಕಂತೆ. ಎಲ್ಲರೂ ಹಂಗೆ ಮಾಡಿಸ್ಕೊತಾಯಿದ್ರು. ಈ ಮಂತ್ರಾಲಯದಲ್ಲೇ ಅಂತೇನಿಲ್ಲ, ಎಲ್ಲೆಲ್ಲಿ ರಾಯರ ಮಠ ಇದೆಯೋ ಅಲ್ಲೆಲ್ಲ ಮಾಡ್ತಾರಂತೆ. ಇದು ಕೆಲವು ಜನ ಹೇಳಿದ್ರು ವೈಷ್ಣವರಿಗೆ ಮಾತ್ರ ಮಾಡೋದು ಅಂತ. ಅದಕ್ಕೆ ನಾನು ಇಲ್ಲಿ ಇರೋ ಅವ್ರನ್ನ ಕೇಳಿದೆ, ಮೇನ್ ಗುರುಗಳನ್ನೆಲ್ಲ. ಬೇರೆಯವರು ಅವ್ರ ಜೊತೆ ಇರ್ತಾರೆ, ಅವರಿಲ್ಲ ಎಲ್ಲರೂ ಮಾಡಿಸ್ಕೊಬೋದಮ್ಮ ಅಂದರು. ಸರಿ ಅಂತ ಹೋಗಿ ಮಾಡಿಸ್ಕೊಂಡೆ. ಇಷ್ಟು ದಿವಸ ನಾನು ಬರೀ ಬ್ರಾಹ್ಮಿಣ್ಸು ಅವ್ರು ಮಾತ್ರ ಮಾಡಿಸ್ಕೊತಾರೆ ಅಂದ್ಕೊಂಡಿದ್ದೆ. ಆಮೇಲೆ ಕೆಲವು ಎಲ್ಲ ಜನರು ಹೋಗಿ ಮಾಡಿಸ್ಕೊತಾಯಿದ್ರು. ಆಮೇಲೆ ಹೋಗಿ ಕೇಳಿದೆ, ಇಲ್ಲಿ ಎಲ್ಲರಿಗೂ ಹಾಕ್ತಾರೆ, ಬೇರೆ ಮಠಗಳಲ್ಲಿ ಹಾಕೋದಿಲ್ಲ, ಮಂತ್ರಾಲಯದಲ್ಲಿ ಎಲ್ರಿಗೂ ಹಾಕ್ತಾರೆ ಅಂತ. ಎಲ್ಲರೂ ಹೋಗಿ ಹಾಕಿಸ್ಕೊಂಡ್ವಿ. ಉರಿಯುತ್ತೆ. ಅವ್ರು ಸ್ಟಾರ್ಟಿಂಗ್ ಇಕ್ಕಿದಾಗ ಸ್ವಲ್ಪ ಉರಿಯುತ್ತೆ. ಇವಾಗ ಬಿಸಿ ಪಾತ್ರೆ ಏನಾದರೂ ಮುಟ್ಟಿದ್ರೆ ಹಿಂಗೆ ಬರ್ನ್ ಆಗುತ್ತೆ ಕೈ ಸ್ಕಿನ್ನು. ಆ ಥರ ಟಕ್ ಅಂತ ಟಚ್ ಆಗಿ ಹಿಂಗಿಟ್ಟು ಹಿಂಗೆ ಎತ್ತುತ್ತಾರೆ, ಅಷ್ಟೇ ನೋವಾಗೋದು. ಒಂದು ಅವರ್ ಸ್ವಲ್ಪ ಸ್ವಲ್ಪ ನೋವಿರುತ್ತೆ, ಆಮೇಲೆ ನೋವಿರೋದಿಲ್ಲ, ಸರಿ ಹೋಗುತ್ತೆ. ಮತ್ತು ಈ ಕೆಂಪಗಿರೋದೆಲ್ಲ ಹೋಗ್ಬಿಟ್ಟು ವೈಟ್ಗಾಗುತ್ತೆ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡಿಯಲ್ಲಿ ಒಬ್ಬೊಬ್ಬರು ಉರುಳು ಸೇವೆನ 3 ರೌಂಡು, 9 ರೌಂಡು, ಬೆಳಿಗ್ಗೆಯಿಂದ ಗುಡಿ ಮುಚ್ಚೋವರೆಗೂ ಒಬ್ಬೊಬ್ರು ಹಾಕ್ತಾರೆ.